ಮಿಸ್ಟರ್ ಎಜೆ ಹರೀಶ್ 1432 ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಏನಪ್ಪ ಇಂದಿನ ವಿಡಿಯೋದ ಉದ್ದೇಶ ಏನಾಗಿದೆ ಅಂದರೆ, ಇದೇ ತಿಂಗಳು 24ನೇ ತಾರೀಕು ವಿದ್ಯಾರ್ಥಿ ಸಂಘಟನೆಯಾದ ಹಕ್ಸ ಸಂಘಟನೆಯು ಧಾರವಾಡದಲ್ಲಿ ಬೃಹತ್ ಮಟ್ಟದ ಹೋರಾಟವನ್ನು ಹಮ್ಮಿಕೊಂಡಿದೆ. ಆ ಕಾರಣದಿಂದ ಪ್ರತಿಯೊಬ್ಬ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸುತ್ತಿರುವ ಪ್ರತಿಯೊಬ್ಬ ಸ್ಪರ್ಧಾತ್ಮಕ ವಿದ್ಯಾರ್ಥಿಯು ಭಾಗಿಯಾಗಬೇಕು. ಈ ಹೋರಾಟದಲ್ಲಿ ಭಾಗಿಯಾಗಿ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸುತ್ತಿರುವ ವಿದ್ಯಾರ್ಥಿಗಳ ಪವರ್ ಏನು ಅಂತ ಸರ್ಕಾರಕ್ಕೆ ನಾವು ತೋರಿಸಬೇಕು. ಪ್ರತಿಯೊಬ್ಬ ಅಲ್ಲಿ ಧಾರವಾಡದಲ್ಲಿರುವ ಪ್ರತಿಯೊಬ್ಬ ಕೋಚಿಂಗ್ ಸೆಂಟರ್ ಸಂಸ್ಥಾಪಕರಾಗಿರಬಹುದು, ಲೈಬ್ರರಿಯ ಪ್ರತಿಯೊಬ್ಬ ಮಾಲೀಕರಾಗಿರ್ಬೋದು, ಹಾಗೆ ಅಲ್ಲಿನ ರೈತ ಬಾಂಧವರಾಗಿರಬಹುದು, ಹಾಗೆ ಯಾರೆಲ್ಲ ಈ ವಿದ್ಯಾರ್ಥಿಗಳಿಗೆ ಬೆಂಬಲ ಸೂಚಿಸೋಕ್ಕೆ ಬರ್ತಾರಂತ ಅವರನ್ನ ನಾವು ಸ್ವಾಗತ ಮಾಡಬೇಕು. ಮತ್ತೆ ಯಾವ ರೀತಿ ಮಾಡ್ಬೇಕಂದ್ರೆ, ಪ್ರೊಟೆಸ್ಟು ಶಾಂತಿಯುತವಾಗಿ ಮಾಡಬೇಕು. ಯಾವುದೇ ರೀತಿ ಗಲಭೆಗಳಿಗೆ ನಾವು ದಾರಿ ಮಾಡಿಕೊಡ್ಬಾರ್ದು, ಎಡೆ ಮಾಡಿಕೊಡ್ಬಾರ್ದು. ಯಾಕಂದರೆ ಇಲ್ಲಿ ಸ್ಪರ್ಧಾರ್ಥಿಗಳ ಜೀವನವನ್ನು ಮುಖ್ಯ ಆಗಿರುತ್ತೆ. ಯಾವುದೇ ರೀತಿಯಾದ ಅಹಿತಕರ ಘಟನೆಗಳನ್ನು ನಡೆಯದಂತೆ ನಾವು ಒಂದು ಹೋರಾಟವನ್ನು ಮಾಡಿ ಅನಿರ್ದಿಷ್ಟಾವಧಿಯವರೆಗೂ ಏನಾದರೂ ನಮಗೆ ಪರ್ಮಿಷನ್ ಸಿಕ್ತಾ ಅಂದರೆ ಮಾಡೋಣ. ಇನ್ ಕೇಸ್ ಒನ್ ಡೇ ಆದರೂ ಸಿಕ್ಕಿದ್ರೆ, ಪರ್ಮಿಷನ್ ಸಿಕ್ಕಿದ್ರೆ ಅದಕ್ಕೂ ನಾವು ತಯಾರಿ ಆಗೋಣ. ಅಂದರೆ ಕರ್ನಾಟಕದ 31 ಜಿಲ್ಲೆಯಿಂದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸುತ್ತಿರುವ ಸ್ಪರ್ಧಾರ್ಥಿಗಳು ಹಾಗೂ ನಿಮ್ಮ ಸ್ನೇಹಿತರನ್ನು ಕರೆತನ್ನಿ. ಹಾಗೆ ಸರ್ಕಾರಕ್ಕೆ ನಾವು ಏನಪ್ಪ ಅಂತ ತೋರಿಸ್ಬೇಕು. ಯಾಕಂದರೆ ಈಗಾಗಲೇ ಸಾಕಷ್ಟು ದಿನದಿಂದ ಪೊಳ್ಳು ಭರವಸೆಯನ್ನು ಕೊಡ್ತಾ ಬರ್ತಾ ಇದೆ ಸರ್ಕಾರ. ನಮ್ಮ ಸುಮ್ಮನೆ ಮುಂದೆ ಊಟ ಇಟ್ಟು ಇದನ್ನ ತಿನ್ನಿ ಅಂತ ಹೇಳ್ತಾ ಇದ್ದಾರೆ, ಅದನ್ನ ಊಟ ನಮಗಿನ್ನೂ ಸಿಗ್ಲಿಲ್ಲ. ಆ ಕಾರಣದಿಂದ ಪ್ರತಿಯೊಬ್ಬ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸುತ್ತಿರುವ ಎಲ್ಲರೂ ಬರಬೇಕು. ಯಾಕಂದ್ರೆ ನಾನು ಸಾಕಷ್ಟು ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಏನಪ್ಪಾ ಅಂದ್ರೆ ಕೋಚಿಂಗ್ ಸಂಸ್ಥೆಯ ಮಾಲೀಕರು ಇದ್ದಾರಲ್ವಾ, ಅವರು ಖಂಡಿತವಾಗ್ಲೂ ಈ ಸರಿ ಮಿಸ್ ಮಾಡದೆ ಪ್ರತಿಯೊಬ್ಬರು ಬನ್ನಿ, ಈ ಹೋರಾಟವನ್ನ ಯಶಸ್ವಿಯಾಗಿ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋವನ್ನ ಮುಕ್ತಾಯಗೊಳಿಸ್ತಾ ಇದ್ದೀನಿ.